12ನೇ ದಿನಕ್ಕೆ ಶಿರೂರು ಗುಡ್ಡ ಕುಸಿತ ಕಾರ್ಯಾಚರಣೆ ಇನ್ನೂ ಸಿಕ್ಕಿಲ್ವಾ? ಕೇರಳ ಮೂಲದ ಲಾರಿ ಚಾಲಕನ ಸುಳಿವು. ಇನ್ನು ಎಷ್ಟು ದಿನ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬಂದ್? ಹಾಸನದಲ್ಲಿ ಹೇಮಾವತಿ ಸೃಷ್ಟಿಸಿದ ಅನಾಹುತಗಳೇನು? ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಾವಿನೂರು ಶಿರೂರು ನ್ಯೂಸ್ ಟಾಪ್ 9ನಲ್ಲಿ. ಅಂಕೋಲದ ಶಿರೂರು ಭೂಕುಸಿತ ಕಾರ್ಯಾಚರಣೆ 12ನೇ ದಿನಕ್ಕೆ ಕಾಲಿಟ್ಟಿದೆ. ಉಳುವರೆ ಗ್ರಾಮದ ವೃದ್ಧೆ ಸೇರಿದಂತೆ ಈವರೆಗೆ ಮೃತಪಟ್ಟವರ ಸಂಖ್ಯೆ 12ಕ್ಕೆ ಹೆಚ್ಚಳವಾಗಿದೆ. ಲಾರಿ ಸಮೇತ ಗಂಗಾವಳಿ ನದಿಯಲ್ಲಿ ಹೂತು ಹೋಗಿರುವ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಜಗನ್ನಾಥ್ ನಾಯಕ್, ಲೋಕೇಶ್ ನಾಯಕ್ ಸುಳಿವು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಶಿರೂರು ಗುಡ್ಡ ಕುಸಿತವಾದ ಸ್ಥಳದಿಂದ ಗಂಗಾವಳಿ ನದಿಯಲ್ಲಿ ಕೇರಳ ಮೂಲದ ಚಾಲಕನಿಂದ ಟ್ರಕ್ ಕೊಚ್ಚಿ ಹೋಗಿರುವ ಶಂಕೆ ಇದೆ. ನೌಕಾದಳ, ಭೂಸೇನೆ ಮತ್ತು ಜಂಟಿಯಾಗಿ ಕಾರ್ಯಾಚರಣೆ ನಡೆಸುತ್ತಿದೆ. ಆದರೆ ಅದ್ಯಾವ ಸ್ಥಳದಲ್ಲಿ ಹೂತು ಹೋಗಿದೆ ಎಂಬ ಸುಳಿವು ಖಚಿತವಾಗಿ ಸಿಗ್ತಿಲ್ಲ. ಬೆಳಗಾವಿಯಿಂದ ದೊಡ್ಡ ಕ್ರೇನ್ ತರಿಸಿ ಕಾರ್ಯಾಚರಣೆ ನಡೆಸಿದ್ರೂ ಲಾರಿ ಪತ್ತೆ ಕಾರ್ಯ ಸಾಧ್ಯವಾಗ್ತಿಲ್ಲ. ಗುಡ್ಡ ಕುಸಿತದಲ್ಲಿ ಗಂಗಾವಳಿ ನದಿಗೆ ಕೊಚ್ಚಿ ಹೋಗಿರುವ 3 ಪತ್ತೆಗಾಗಿ ನಿರಂತರ ಹುಡುಕಾಟ ನಡೆಸಲಾಗ್ತಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಭೂಸೇನೆ, ನೌಕಾಸೇನೆ, ಮುಳುಗು ತಜ್ಞರು ಸೇರಿದಂತೆ 100ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಇದಲ್ಲದೆ ಹೆಲಿಕಾಪ್ಟರ್ ಮತ್ತು ಅತ್ಯಾಧುನಿಕ ಡ್ರೋನ್ ಬಳಸಿಯೂ ಶೋಧ ಕಾರ್ಯ ನಡೆಸಲಾಗ್ತಿದೆ. ಡ್ರೋನ್ ಹಾಗೂ ಥರ್ಮಲ್ ಸ್ಕ್ಯಾನ್ ಕಾರ್ಯಾಚರಣೆ ನಡೆಸಿದ ಖಾಸಗಿ ಕಂಪನಿಯ ನಿವೃತ್ತ ಮೇಜರ್ ಜನರಲ್ ಇಂದ್ರಪಾಲನ್ 3 ಸ್ಪಾಟ್ಗಳನ್ನ ಗುರುತಿಸಿರುವುದಾಗಿ ಹೇಳಿದ್ದಾರೆ. ಗಂಗಾವಳಿ ನದಿಯಲ್ಲಿ ರೇಲಿಂಗ್, ಟವರ್, ಲಾರಿ, ಟ್ಯಾಂಕರ್ ಕ್ಯಾಬಿನ್ ಸಿಗಬೇಕಿತ್ತು. 3 ಸ್ಪಾಟ್ಗಳು ಸಿಕ್ಕಿದ್ದು ಅದರ ಪೈಕಿ ಅರ್ಜುನ್ ಲಾರಿ ಯಾವುದು ಎಂದು ಗೊತ್ತಾಗಬೇಕಿದೆ ಅಂತ ಹೇಳಿದ್ದಾರೆ. ಗಂಗಾವಳಿ ನದಿಯ ಹರಿವು ಹೆಚ್ಚಾಗಿರೋದ್ರಿಂದ ಮುಳುಗು ತಜ್ಞರಿಗೆ ಶೋಧ ಕಾರ್ಯ ಸಾಧ್ಯವಾಗ್ತಿಲ್ಲ. ಭಾರಿ ಮಳೆಯೂ ಕೂಡ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಿದೆ. ಯಾಕಂದ್ರೆ ಅವರು 3 ಪಾಯಿಂಟ್ಗಳ ಮೂಲಕ ಅವರು ಅದೇ ಸ್ಥಳವನ್ನ ಬಹಳಷ್ಟು ಡಿಟೆಕ್ಟ್ ಮಾಡಿದ್ರು. ಆ ಸ್ಥಳವನ್ನ ಆರ್ಮಿಯವರು, ನೇವಿಯವರು ಸಹಿತ ತಮ್ಮದೇ ಆದ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಆ ಸ್ಥಳವನ್ನ ಅವರು ಫೈಂಡ್ ಔಟ್ ಮಾಡಿದ್ರು. ಆದ್ರೆ ಈಗ ನೀವು ದೃಶ್ಯದಲ್ಲಿ ನೋಡಬಹುದು ನೀರಿನ ರಭಸ ಯಾವ ಮಟ್ಟಿಗೆ ಇದೆ ಅಂತ. ಗಂಗಾವಳಿ ನದಿಯಲ್ಲಿ 60 ಮೀಟರ್ ಉದ್ದ ಹಾಗೂ 20 ಮೀಟರ್ ಆಳದಲ್ಲಿ ಒಂದು ಮೆಟಲ್ ಡಿಟೆಕ್ಟ್ ಆಗಿದೆ. 400 ಮರದ ದಿಮ್ಮಿಗಳು ಟ್ರಕ್ನಲ್ಲಿದ್ದರಿಂದ ಹೆಚ್ಚು ಆಳದಲ್ಲಿ ಇರೋ ಸಾಧ್ಯತೆ ಇದೆ. ಇನ್ನು 500 ಮೀಟರ್ ದೂರದಲ್ಲಿ ಕೆಲ ಮರದ ದಿಮ್ಮಿಗಳು ಸಿಕ್ಕಿದೆ. ಹೀಗಾಗಿ ಗುರುತಿಸಲಾದ 2 ಸ್ಥಳಗಳ ಪೈಕಿ ಲಾರಿ ಯಾವುದು ಅಂತ ಶೋಧ ನಡೆಸಲಾಗ್ತಿದೆ. ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತ ಸ್ಥಳಕ್ಕೆ ನಿನ್ನೆ ಕೇರಳ ಸಚಿವ ರಿಯಾಜ್ ಅಹಮ್ಮದ್ ಭೇಟಿ ನೀಡಿದ್ರು. ಕೇರಳ ಶಾಸಕರಾದ ಸಚಿನ್ ದೇವ್ ಹಾಗೂ ಅಶ್ರಫ್ ಕೂಡ ಆಗಮಿಸಿದ್ರು. ಕಾರವಾರ ಶಾಸಕ ಸತೀಶ್ ಸೈಲ್ ಸಮ್ಮುಖದಲ್ಲಿ ಸಭೆ ನಡೆಸಿ ಜಿಲ್ಲಾಡಳಿತದಿಂದ ಮಾಹಿತಿ ಪಡೆದುಕೊಂಡ್ರು. ಇನ್ನು ಮೃತ ಗ್ಯಾಸ್ ಟ್ಯಾಂಕರ್ ಚಾಲಕ ಶರವಣ ಕುಟುಂಬಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ 5 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಶಿರೂರು ಗುಡ್ಡ ಕುಸಿತ ಪ್ರಕರಣ ಮನಕಲುಕುವ ಕಣ್ಣೀರ ಕಥೆಗಳಿಗೆ ಸಾಕ್ಷಿ ಆಗ್ತಿದೆ. ಜೀವಂತವಾಗಿ ಭೂಸಮಾಧಿಯಾದ ಟೀ ಅಂಗಡಿ ಕುಟುಂಬದ ಪುಟ್ಟ ಮಕ್ಕಳಾದ ಆವಂತಿಕಾ, ರೋಷನ್ನ ಸಂತಸದಿಂದ ಕಳೆದ ಕ್ಷಣಗಳ ವಿಡಿಯೋ ವೈರಲ್ ಆಗಿದೆ. ಆದ್ರೆ ಆ ತುಂಬು ಕುಟುಂಬವಿದ್ದ ಮನೆ ಸಂಪೂರ್ಣವಾಗಿ ನಾಮಾವಶೇಷವಾಗಿದೆ. ಈ ಹಿಂದೆ ಮನೆ ಇದ್ದ ದೃಶ್ಯ ಮತ್ತು ಈಗಿನ ದೃಶ್ಯ ನೋಡಿದ್ರೆ ಇಲ್ಲೊಂದು ಮನೆ ಇತ್ತು ಅನ್ನೋದನ್ನ ಕಲ್ಪನೆ ಮಾಡಿಕೊಳ್ಳಲು ಆಗದಂತಿದೆ. ಇದೇ ಸ್ಥಳದಲ್ಲಿ ಆ ಹೋಟೆಲ್ ಇತ್ತು. ಹೋಟೆಲ್ನ ಹಿಂಭಾಗದಲ್ಲಿ ಅವರು ಮನೆ ಮಾಡಿದ್ರು. ಅದೇ ಮನೆಯಲ್ಲಿ ತಮ್ಮ ಬರ್ತ್ಡೇ ನಿಮಿತ್ತ ಹಿರಿಯರ ಮುಂದೆ ಕುಣಿದು ಕುಪ್ಪಳಿಸಿದ ಸ್ಥಳ ಇದು. ಇದೇ ಸ್ಥಳದಲ್ಲಿ ಅವರ ಕೊನೆಯ ಉಸಿರು ಎಳಿತಾರಂತ ಅವರಿಗೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಆ ಸ್ಥಳದ ಪರಿಸ್ಥಿತಿ ಯಾವ ರೀತಿಯಾಗಿದೆ ನೋಡ್ತಾ ಇದ್ದೀರಾ. ಶಿರೂರು ಗುಡ್ಡ ಕುಸಿತ 12 ಮಂದಿಯನ್ನ ಬಲಿ ಪಡೆದಿದೆ. ಹೆದ್ದಾರಿ ಮೇಲೆ ಬಿದ್ದಿದ್ದ ಸಾವಿರಾರು ಟನ್ ಮಣ್ಣನ್ನ ತೆರವು ಮಾಡಲಾಗಿದೆ. ಆದ್ರೆ ಹೆದ್ದಾರಿ ಇನ್ನೂ ಕೂಡ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿಲ್ಲ.
ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಅಂತ ಭೂವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಹೀಗಾಗಿ ಗುಡ್ಡದ ಮಣ್ಣು ರಸ್ತೆಗೆ ಬರದಂತೆ ತಡೆಗೋಡೆ ನಿರ್ಮಿಸುವ ಕಾರ್ಯ ಮಾಡಲಾಗ್ತಿದೆ. ರಸ್ತೆಯ ಮೇಲೆ ಮಣ್ಣು ಬರದಂತೆ ತಡೆಗೋಡೆಗಳನ್ನ ಹಾಕುವುದಕ್ಕೆ ಈಗಾಗಲೇ ಕೆಲಸ ನಡೀತಾ ಇದೆ. ಯಾಕೆಂದ್ರೆ ಗುಡ್ಡ ಕುಸಿಯುವ ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ಯಾಕಂದ್ರೆ ಉಳಿದ ಗುಡ್ಡ ಕುಸಿದು ಪೂರ್ತಿಯಾಗಿ ಮಣ್ಣು ಹಾದಿದ ರಸ್ತೆಯ ಮೇಲೆ ಬರಬಾರದು. ಯಾಕಂದ್ರೆ ಈಗಾಗಲೇ ಹಾಸನ ಹೇಮಾವತಿ ಪ್ರವಾಹಕ್ಕೆ 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಪೀಠೋಪಕರಣ, ಎಲೆಕ್ಟ್ರಾನಿಕ್ ಉಪಕರಣಗಳು ನಾಶವಾಗಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದ ಕುವೆಂಪು ಬಡಾವಣೆಯಲ್ಲಿ ಇಂತಹ ಗಂಡಾಂತರ ಎದುರಾಗಿದೆ. ಕೆಲವರು ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಪ್ರತಿ ಬಾರಿ ಮಳೆಯಾದಾಗ ಇದೇ ಸಮಸ್ಯೆ ಎದುರಾಗಿದೆ. ಮನೆಗಳು ಮುಳುಗಿದಾಗ ಅಧಿಕಾರಿಗಳು ಬರ್ತಾರೆ ಅಂತ ಅಲ್ಲಿನ ನಿವಾಸಿಗಳು ಕಿಡಿಕಾರಿದ್ದಾರೆ.